ನಮಸ್ಕಾರ ವೀಕ್ಷಕರೇ, ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ವ್ಯಾಯಾಮ ಅಥವಾ ಫಿಟ್ನೆಸ್ಗೆ ಬಹಳಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ. ಸುಮಾರು ಜನ ಯೋಗಾಸನ ಶಿಬಿರಗಳಿಗೆ ಸೇರ್ಕೊಳ್ತಾ ಇದ್ದಾರೆ, ಹಾಗೂ ಇನ್ನೂ ಕೆಲವರು ಜಿಮ್ಗಳಲ್ಲಿ ಸದಸ್ಯತ್ವವನ್ನು ಸಹ ತಗೊಳ್ತಾ ಇದ್ದಾರೆ. ಇನ್ನು ಈ ವರ್ಕೌಟ್, ಕಾರ್ಡಿಯೋ, ಟೋನಿಂಗ್ ಈ ರೀತಿಯ ಶಬ್ದಗಳು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಒಂದು ಕಡೆ ಇದು ಬಹಳ ಸಂತೋಷ ಪಡುವಂತಹ ವಿಷಯ, ಯಾಕಂದರೆ ಜನರಿಗೆ ವ್ಯಾಯಾಮದ ಮಹತ್ವದ ಅರಿವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ಕಾಳಜಿ ಪಡುವಂತಹ ವಿಷಯ ಏನಂದರೆ, ಕೆಲವರು ಅತಿ ಶೀಘ್ರದಲ್ಲೇ ಫಲಿತಾಂಶವನ್ನು ಕಾಣಬೇಕು ಅಂತ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾರೆ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ. ಈ ರೀತಿಯಾದ ತರಬೇತಿಗಳನ್ನು ಅಥವಾ ಪ್ರಯೋಗಗಳನ್ನು ಮಾಡೋದ್ರಿಂದ ಅವರ ಆರೋಗ್ಯಕ್ಕೆ ಧಕ್ಕೆ ಆಗ್ಬೋದು. ಹಾಗಿದ್ರೆ ನಿಯಮಿತವಾದ ವ್ಯಾಯಾಮ ಅಂದರೆ ಏನು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ. ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗಿದ್ದಾರೆ ಹಿರಿಯ ತಜ್ಞರ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋ ಡಾಕ್ಟರ್ ಶೀಲಾ ಚಕ್ರವರ್ತಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟರ್, ಫಿಟ್ನೆಸ್ ಅಥವಾ ವ್ಯಾಯಾಮ ಅಂದರೆ ಏನು? ಫಿಟ್ನೆಸ್ ಅಂದರೆ ರುಟೀನಾಗಿ ನಾವು ದಿನನಿತ್ಯ ಕೆಲಸ ಮಾಡೋರು ಆ ಕೆಲಸವನ್ನು ಆರಾಮಾಗಿ ಮಾಡಿಕೊಂಡು ದೊಡ್ಡ ಉಸಿರು ಬಿಟ್ಕೊಳ್ದೆ ಬೆವರದೆ ಯಾವ ಥರ ಉಸಿರಾಡೋಕ್ಕೆ ಕಷ್ಟ ಇಲ್ಲದೆ ಇರೋ ಕೆಲಸಗಳನ್ನ ದಿನನಿತ್ಯ ಆರಾಮಾಗಿ ಮಾಡ್ಕೊಂಡು ಹೋದವ್ರೆ ಫಿಟ್ ಅಂತ ಹೇಳ್ತೀವಿ. ಈ ಫಿಟ್ನೆಸ್ಸು ಡೆಫಿನಿಷನ್ ಬೇರೆ ಬೇರೆ ಡಿಫ್ರೆಂಟ್ ವರ್ಗದವ್ರಿಗೆ ಬೇರೆ ಬೇರೆ ಥರ ಡೆಫಿನಿಷನ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಮನೆಯಲ್ಲಿರೋರು ಹೋಮ್ ಮೇಕರ್ಸ್ ಅಂತ ಅಂದ್ಕೊಳ್ಳಿ. ಅವ್ರು ಬೆಳಗ್ಗೆ ಎದ್ದು ಮನೆ ಮುಂದೆ ಬಾಗಿಲಿಗೆ ನೀರು ಹಾಕಿ ಮಕ್ಳಿಗೆಲ್ಲ ರೆಡಿ ಮಾಡಿ, ಮಕ್ಳಿಗೆಲ್ಲ ತಿಂಡಿ ಮಾಡಿ, ಅಡುಗೆ ಮಾಡಿ, ಮನೆ ಒರೆಸಿ ಗುಡಿಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಆಮೇಲೆ ಆರಾಮಾಗಿ ಏನು ಕಷ್ಟ ಇಲ್ಲದೆ ಕೂತ್ಕೊಂಡ್ರೆ ಅವ್ರು ಫಿಟ್. ಅದೇ ಥರ ಮನೆಯಲ್ಲಿರೋರು ಎಲ್ಲದಕ್ಕೂ ವ್ಯಾಕ್ಯೂಮ್ ಕ್ಲೀನರು, ಮನೆ ಗುಡ್ಸೋಕ್ಕೆ ವ್ಯಾಕ್ಯೂಮ್, ಒರೆಸೋಕ್ಕೆ ಮಾಪಿಂಗು, ವಾಷಿಂಗ್ ಮಿಷಿನು, ಮಿಕ್ಸಿ, ಅವರು ಮನೆಯಲ್ಲೇ ಕೆಲಸ ಮಾಡೋರು, ಅವರು ಮಾಡಿ ಸುಸ್ತಾಗಿ ಇಲ್ಲದೆ ಇರೋರು ಫಿಟ್ ಅಲ್ಲ. ಸೊ ಈ ಫಿಟ್ನೆಸ್ಸಿಗೆ ಕಷ್ಟಪಡಬೇಕು. ಅದ್ರ ಪ್ರಕಾರ ಅದರದ್ದು ಪರಿಣಾಮ ನಿಮಗೆ ಸಿಗತ್ತೆ. ಇದನ್ನು ನೀವು ಕ್ಲಿಯರಾಗಿ ತಿಳ್ಕೊಳ್ಳಿ. ನನಗೆ ಮನೇಲಿ ಇರ್ತೀನಿ, ನನಗೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾನು ಫಿಟ್ಟು ಅಂತ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಕೆಲಸಗಳನ್ನ ಮಾಡಲೇಬೇಕು ಫಿಟ್ನೆಸ್ಗೆ. ಇನ್ನು ಡಾಕ್ಟರ್, ನಮ್ಮ WHO ವಿಶ್ವ ಆರೋಗ್ಯ ಸಂಸ್ಥೆ ಈ ಆರೋಗ್ಯಕ್ಕೂ ಹಾಗೂ ವ್ಯಾಯಾಮಕ್ಕೂ ಯಾವ ರೀತಿಯ ಆಯಾಮಗಳನ್ನು ಸೂಚಿಸಿದೆ? ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಿಮಗೆಲ್ಲ ಈ ಕೋವಿಡ್ ಬಂದಾದಮೇಲೆ ಇದ್ರ ವಿಷಯ ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವಾಗ ಕೋವಿಡಿಗೆ ಗೈಡ್ಲೈನ್ಸ್ ಮಾಡಿದಾರೋ, ವಿಶ್ವಕ್ಕೆ ಎಲ್ಲರಿಗೂ ಒಂದೇ ಥರ ಇರಬೇಕು, ಒಂದೇ ಥರ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದಾರೋ, ಅದೇ ಥರ ವ್ಯಾಯಾಮಕ್ಕೂ ಮಾಡಿದ್ದಾರೆ. ಅದರ ವಿಷಯ ನಾನು ನಿಮಗೆ ಸ್ವಲ್ಪ ತಿಳುವಳಿಕೆ ಕೊಡೋಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಬಹಳ ಸಂತೋಷ. ಹೇಳಿ ಡಾಕ್ಟರ್, ಸೊ ಈ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ಏನು ಹೇಳುತ್ತೆ? ಫಸ್ಟ್ ನಾನು ಅದು ವಿಶ್ವ ಆರೋಗ್ಯದ ವಿಷಯ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಭಾರತದ ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಕಡೆ ಸಿಗ್ತಾ ಇರೋದು ಯೋಗ. ಹೌದು, ನನ್ನ ಪ್ರಕಾರ ಯೋಗ ಕಂಪ್ಲೀಟ್ ಎಕ್ಸಸೈಸ್. ಅದು ಮೆಂಟಲ್, ಫಿಸಿಕಲ್, ಸ್ಪಿರಿಚುವಲ್ ಎಲ್ಲ ಈ ಬಹಳ ವರ್ಷದಿಂದ ಬಂದಿರೋದು. ರಿಸರ್ಚ್ ಆಗಿದೆ, ಆದರೆ ಒಪ್ಕೊಳ್ದೇ ಇರೋ ಒಂದೇ ವಿಷಯ ಯೋಗ. ಬಟ್ ಅದರಷ್ಟು ಬೆನಿಫಿಟ್ಸು ಇನ್ನೆಲ್ಲೂ ಸಿಗೋದಿಲ್ಲ. ಅದನ್ನು ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಜಿಮ್ಮು ಅದಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ ಅಂತಾರೆ. ಇದು ಮನೇಲೇ ಮಾಡ್ಬೋದು, ಯಾವ ಇನ್ವೆಸ್ಟ್ಮೆಂಟು ಬೇಕಾಗಿಲ್ಲ. ಹೆಲ್ತ್ ಎಲ್ಲರಿಗೂ ಹೆಲ್ತ್ ಚೆನ್ನಾಗಿರೋರೆಲ್ಲ ಮಾಡ್ಬೋದು. ಬಟ್ ಯಾವುದೋ ಕಾರಣಕ್ಕೆ ಈ ಯೋಗಾಗೆ ಜಾಸ್ತಿ ಇಂಪಾರ್ಟೆನ್ಸ್ ಯಾರು ಕೊಡ್ತಾ ಇಲ್ಲ. ನನ್ನ ಪ್ರಕಾರ ಅಲ್ಲಿಂದ ನಾವು ಶುರು ಮಾಡಬೇಕು. ನಮ್ಮ ಭಾರತದ ಯೋಗ ಫಸ್ಟ್ ಎಲ್ಲರೂ ಅದನ್ನ ಕಲಿತು ಅದರ ಫಲಿತಾಂಶ ನೀವು ಹುಡುಕ್ಲೇಬೇಕು. ಅದೇ ನನ್ನ ಫಸ್ಟ್ ನಿಮ್ಮ ಉದ್ದೇಶ ಎಲ್ಲರಿಗೂ ಫಸ್ಟ್ ಇಂಡಿಯಾದಲ್ಲಿ ಹೇಳೋದು ಅದನ್ನ. ಫಸ್ಟ್ ಭಾರತದಿಂದ ಅದನ್ನ ಹೇಳ್ತೀನಿ, ವರ್ಲ್ಡ್ ಹೆಲ್ತ್, ಆಮೇಲೆ ಭಾರತದಲ್ಲಿ ಯೋಗ ಆರಾಮಾಗಿ ಸಿಗ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಅದನ್ನ ಪ್ರಯೋಗ ಪಟ್ಟು.
ಏನಾಗಿದೆ ಅಂದ್ರೆ ಈ ಸ್ವಲ್ಪ ಪಾಶ್ಚಾತ್ಯ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ನಮ್ಮ ಯೋಗವನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಫಿಟ್ನೆಸ್ಗೆ ಸೆಳೆತ ಜಾಸ್ತಿ ಇದೆ. ಆದ್ರೆ ನೀವ್ ಹೇಳ್ದ ಹಾಗೆ ನಮ್ಮ ಹಿತ್ಲಲ್ಲೇ ಸಿಗುವಂತದ್ದು ಯೋಗಾಸನ, ಅದರಿಂದ ಬಹಳಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ಎಸ್, ಅದನ್ನ ನೀವು ಹಿತ್ಲಲ್ಲೇ ಸಿಗೋದು ಸುಲಭ ಅಂತ ಹೇಳಿ ಅದನ್ನ ಮರ್ಯಾದೆ ಇಲ್ಲದೆ ಟ್ರೀಟ್ ಮಾಡಬೇಡಿ. ಅದಕ್ಕಷ್ಟು ಮರ್ಯಾದೆ ನನ್ನ ಪ್ರಕಾರ ಅದನ್ನ ಕೊಡಬೇಕು. ಬಿಕಾಸ್ ಅದರದ್ದು ಫಲಿತಾಂಶ ನೀವು ನೋಡಿಲ್ಲ, ನಾನು ನೋಡಿದ್ದೀನಿ. ಅದು ತುಂಬಾ ಆರಾಮಾಗಿ ಮಾಡ್ಬೋದು, ಮನೇಲೇ ಇದ್ಕೊಂಡು ಮಾಡ್ಬೋದು, ಜಿಮ್ಮಿಗೆ ಹೋಗ್ಬೇಕಾಗಿಲ್ಲ. ಮನೇಲಿರೋರು ಎಲ್ಲಿ ಹಿಂಗಪ್ಪ ನಮ್ಗೆ ಟೈಮ್ ಇಲ್ಲ ಅಂತ ಹೇಳ್ಕೊಳ್ಳೋ ಥರ ಅವಶ್ಯಕತೆನೇ ಇಲ್ಲ, ಮನೇಲೇ ಕೂತ್ಕೊಂಡು ಮಾಡ್ಬೋದು. ಇದನ್ನ ನೀವು ಪ್ಲೀಸ್ ನಿಮ್ಮ ಲೈಫಲ್ಲಿ ಪ್ರಯೋಗ ಪಡ್ಕೊಳ್ಳಿ. ಅದು ನನ್ನ ಫಸ್ಟ್ ಅಡ್ವೈಸ್ ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಡಾಕ್ಟರ್, ವ್ಯಾಯಾಮಕ್ಕೂ ಹಾಗೂ ವಯಸ್ಸಿಗೂ ಯಾವ ರೀತಿಯ ವಯೋಮಿತಿ ಇದೆ? ಇಷ್ಟು ವಯಸ್ಸಿನವರು ಈ ರೀತಿಯ ವ್ಯಾಯಾಮಗಳನ್ನ ಮಾಡಬೇಕು ಅನ್ನುವಂತಹ ಒಂದು ನಿರ್ದಿಷ್ಟವಾದ ಗೈಡ್ಲೈನ್ಸ್ ಇದೆಯಾ? ಹೌದು, WHO ಎಲ್ಲರಿಗೂ ಒಂದು ಗೈಡ್ಲೈನ್ಸ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಜನರಲ್ ವ್ಯೂ ಪಾಯಿಂಟ್ ಕೊಡ್ತಾರೆ. ಇದು ನಮಗೆ ಸಂಬಂಧಪಟ್ಟಿದ್ದು ಆಗತ್ತಾ ಆಗಲ್ವಾ, ನಂಗೆ 32 ವರ್ಷ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು, ಆ ಥರ ಇಲ್ಲ. ನಾವು ಒಂದು ಗೈಡ್ಲೈನ್ಸ್ ಅಂದ್ರೆ ಇಷ್ಟು ಮಟ್ಟಿಗೆ ನಾವು ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ ವಿನಃ ಅದನ್ನ ಇಮಿಡಿಯೇಟ್ ಆಗಿ ಇವತ್ತೇ ಮಾಡಬೇಕು ಆ ಥರ ಏನು ಅವಶ್ಯಕತೆ ಇಲ್ಲ. ನಿಧಾನವಾಗಿ ಆ ಲೆವೆಲ್ ರೀಚ್ ಮಾಡಬೇಕು ಅಂತ ಅವ್ರ ಉದ್ದೇಶ. ಈ ಉದ್ದೇಶ ಎಲ್ಲ ರಾಷ್ಟ್ರದಲ್ಲೂ, ಇಟ್ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಇಂಡಿಯಾ, ಭಾರತದ ಒಂದೇ ಇಲ್ಲ, ಎಲ್ಲಾ ಕಡೆನೂ ಇದನ್ನು ಉಪಯೋಗಿಸ್ತಾರೆ. ಒಂದು ಬ್ರಾಡ್ ಗೈಡ್ಲೈನ್ಸ್ ತರ ಅದನ್ನ ನಾವು ಫಾಲೋ ಮಾಡಿದ್ರೆ ನಾವು ನಮ್ಮ ಫಿಟ್ನೆಸ್ ನಾನು ಏನು ಡೆಫಿನಿಷನ್ ಕೊಟ್ಟನೋ ಆ ಲೆವೆಲ್ಗೆ ನಾವು ಬರಕ್ಕೆ ಸಾಧ್ಯತೆ ಇದೆ. ಇನ್ನು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಯಾವ ಯಾವ ವಯಸ್ಸಿನವರು ಯಾವ ಯಾವ ರೀತಿಯ ವ್ಯಾಯಾಮಗಳಲ್ಲಿ ತೊಡಗಿಸ್ಕೊಳ್ಬೋದು? ಸೊ ನಾನು ಫಸ್ಟ್ ಅಡಲ್ಟ್ಸಿಂದ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ನಾನು ಅಡಲ್ಟ್ ರಿಲೇಟೆಡ್ ಡಾಕ್ಟರು. ಸೊ ಅಡಲ್ಟ್ ಅಂದರೆ ನಮ್ಮ ಪ್ರಕಾರ ಡೆಫಿನಿಷನಲ್ಲಿ 18 ವರ್ಷದಿಂದ 63 ವರ್ಷ ಒಳಗಡೆ ಇರೋರೆಲ್ಲ ಅಡಲ್ಟ್ಸ್ ಅಂತ ಲೆಕ್ಕ ತಗೋತೀವಿ. ಈ 18ರಿಂದ 63 ವರ್ಷ ಇರೋರು ಅವ್ರಿಗೇನು ಮೆಡಿಕಲ್ ಚೆಕಪ್ ಬೇಕಾಗಿಲ್ಲ ಹೆಲ್ದಿಯಾಗಿದ್ದರೆ. ಬಟ್ ಯಾವ ಎಕ್ಸಸೈಸ್ ಮಾಡಿದ್ರು ನಿಧಾನವಾಗಿ ಸ್ಟಾರ್ಟ್ ಮಾಡಿ ಅವ್ರು ಹೇಗೆ ನಿಧಾನವಾಗಿ ಬೆಳ್ಕೊಂಡು ಹೋಗಬೇಕು. ಅವ್ರ ಎಂಡ್ಯೂರೆನ್ಸ್ನ, ಅವ್ರ ಹಾರ್ಟ್ ಫಿಟ್ನೆಸ್ನ ತೊಗೊಂಬರ್ಬೇಕು ಅಂತಂದರೆ ನಿಧಾನವಾಗಿ ತೊಗೊಂಬರ್ಬೇಕು. ಇದ್ದಕ್ಕಿದ್ದಾಗೆ ನಾನು ಅಲ್ಲಿ 80 ನಾರ್ಮಲ್ ಆಗಿ ನಾನು ಒಂದು ನಂಬರ್ಸ್ ಕೊಡ್ತೀನಿ. ನಾರ್ಮಲ್ ಆಗಿ ಅಪ್ ಟು 5 hours ಪರ್ ವೀಕ್ ಮಾಡ್ಬೋದು. 5 hours ಪರ್ ವೀಕ್ ಮಾಡ್ಬೋದು ಅಂತಂದರೆ ಒಂದು ಅರ್ಧ ಗಂಟೆಯಿಂದ 1 hour ಮಾಡ್ರೇಟ್ ಆಕ್ಟಿವಿಟಿ ಮಾಡ್ಬೋದು. ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ರೇಟ್ ಸಿವಿಯರ್ ಆಕ್ಟಿವಿಟಿ ಡೆಫಿನಿಷನ್ ಹೇಳ್ತೀನಿ. ಬಟ್ 90% ಜನರು ಬಿಟ್ವೀನ್ 18 and 63 years ಅರ್ಧ ಗಂಟೆ ಮೈಲ್ಡ್ ಆಗಿರೋರು ಸ್ಟಾರ್ಟ್ ಮಾಡುವಾಗ ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಅವ್ರ ಹಾರ್ಟ್ ಇಂಪ್ರೂವ್ ಆಗ್ತಾ ಅವ್ರ ಕೆಪಾಸಿಟಿ ಇಂಪ್ರೂವ್ ಆಗ್ತಾ 1 ಗಂಟೆ ತನಕ ಹೋಗ್ಬೋದು. ಸೊ ನಿಧಾನವಾಗಿ ಇದನ್ನು ಮಾಡ್ಕೊಂಡು ಹೋಗಬೇಕು. ಈಗ ಕೋವಿಡ್ ಬರೋಕ್ಕಿಂತ ಮುಂಚೆ ಯಾರಿಗೂ ನಾವು ಫಿಟ್ನೆಸ್ ಎಕ್ಸಸೈಸ್ ಕೇಳ್ತಾ ಇರಲಿಲ್ಲ. ಬಟ್ ಕೋವಿಡ್ ಬಂದಾದ್ಮೇಲೆ ಬಹಳ ಜನ ಕೋವಿಡಿಂದ ಹಾರ್ಟ್ ಅಟ್ಯಾಕ್ಸ್ ಬರೋರು ತುಂಬ ಜಾಸ್ತಿ ಆಗಿದೆ, ರಿಸ್ಕ್ ಆಗಿದೆ. ಅದರಿಂದ ಯಾರಾದರೂ ನಿಧಾನವಾಗಿ ನಿಮ್ಮ ಎಕ್ಸಸೈಸ್ ಪ್ರೋಗ್ರಾಮ್ನ ಬಿಲ್ಡಪ್ ಮಾಡ್ಕೊಳ್ಬೇಕು. ಸಡನ್ನಾಗಿ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಮ್ಯಾಕ್ಸಿಮಮ್ ರೆಸ್ಟ್ರಿಕ್ಷನ್ಸು ನಿಮಗೆ 5 hours 5 ಗಂಟೆ ಒಂದು ವಾರಕ್ಕೆ, ನಾಟ್ ಬಿಯಾಂಡ್ ದಟ್. ಇನ್ನು ಡಾಕ್ಟರ್, ಈ ಅಡೋಲಸೆಂಟ್ ಏಜ್ ಅಥವಾ 18 ವರ್ಷ ಆಗ್ತಿದ್ದಂಗೆನೆ ಬಹಳಷ್ಟು ಮಕ್ಕಳಲ್ಲಿ ಒಂದು ರೀತಿಯ ಕ್ರೇಜ್ ಅಂತ ಹೇಳ್ಬೋದು, 6 ಪ್ಯಾಕ್ಸ್ ಬೆಳೆಸ್ಕೊಳ್ಬೇಕು ಅಥವಾ ಮಸಲ್ನ ನಾವು ಟೋನ್ ಅಪ್ ಮಾಡ್ಕೊಳ್ಬೇಕು ಅಂತ. ಈ ರೀತಿಯ ವಯಸ್ಸಿನಲ್ಲಿ ಇರೋರು ಅವರ ಎಂಡ್ಯೂರೆನ್ಸ್ ಅಥವಾ ಅವರ ದೇಹಕ್ಕೆ ತಕ್ಕಂತಹ ಒಂದು ಸ್ಟ್ಯಾಂಡರ್ಡ್ ಏನಿರುತ್ತೆ ಅದನ್ನ ಮೀರಿ ಅವರು ವ್ಯಾಯಾಮ ಮಾಡೋದ್ರಿಂದ ಯಾವ ಯಾವ ರೀತಿಯ ಅಡ್ಡ ಪರಿಣಾಮಗಳು ಅವ್ರ ಮೇಲೆ ಬೀಳ್ಬೋದು? ಈಗ ಏನಾಗಿದೆ ಅಂತಂದರೆ 18 ವರ್ಷ ಟು 24 years ಆ ರೇಂಜ್ ಗ್ರೂಪಲ್ಲಿ ಜಾಸ್ತಿ ಅವ್ರದ್ದು ಇನ್ಫ್ಲುಯೆನ್ಸ್ ಅವ್ರ ಇಂಪ್ರೆಷನಬಲ್ ಏಜಲ್ಲಿ 6 ಪ್ಯಾಕ್ಸ್ ಇಮಿಡಿಯೇಟ್ ಆಗಿ ಬರಬೇಕು, ಈ ಕ್ಷಣನೇ ಬರಬೇಕು ಅಂತ ಅವರು ಜಿಮ್ಮಿಗೆ ಹೋಗ್ತಾರೆ. ಜಿಮ್ಮಲ್ಲಿ ಇನ್ಸ್ಟ್ರಕ್ಟರ್ಸು ನಾನು ಮಾಡ್ಕೊಡ್ತೀನಿ, ನೀನು ಇದನ್ನು ಮಾಡು ಹಾಗೆ ಮಾಡು ಅಂತ ಕೆಲವು ಸಮಯ ಅವರಿಗೆ ರಾಂಗ್ ಅಡ್ವೈಸ್ ಕೊಡ್ಬೋದು.
ಚಿಕ್ಕ ವಯಸ್ಸಲ್ಲಿ ಬೆಳೆಯುವ ಏಜಲ್ಲಿ ನಮ್ಮ ಲಿಗಮೆಂಟ್ಸು, ನಮ್ಮ ಬೋನ್ಸು ಅದೆಲ್ಲ ತುಂಬ ನೊಲ್ಪಾಗಿರುತ್ತೆ, ಮೃದುವಾಗಿರುತ್ತೆ. ಅದನ್ನು ನಿಧಾನವಾಗಿ ಅದನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಆ 6 ಪ್ಯಾಕ್ಸ್ ಬರೋಕ್ಕೆ ಸಾಧ್ಯತೆ ಇದೆ. ಅದನ್ನು ತುಂಬ ಬೇಗ ಅದನ್ನು ಮಾಡಿಬಿಟ್ರೆ ಆ ಮಸಲ್ ಇಂಜುರಿ ಆಗಿಬಿಡುತ್ತೆ. ಇಂಜುರಿ ಆದರೆ ಅದನ್ನು ರಿಪೇರ್ ಆಗೋದು ಬಹಳ ಕಷ್ಟ. ಸೊ ಚಿಕ್ಕ ಮಕ್ಕಳು ನಿಧಾನವಾಗಿ ಅವ್ರ ಲೈಫ್ ಟಾರ್ಗೆಟ್ನ ರೀಚ್ ಮಾಡ್ಕೋಬೇಕು. ಒಂದೇ ದಿವಸದಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಊಟ ಮಾಡಿಕೊಂಡು ನಾನು ಆರಾಮಾಗಿರ್ಬೋದು ಅಂತ ಒಂದು ವಾರ ಫುಲ್ಲು ಸ್ಟಾರ್ ಮಾಡೋ ಥರ ಬೆಳೆಸ್ಕೊಳಕ್ಕಾಗಲ್ಲ ಲೈಫ್. ನಿಧಾನವಾಗಿ ನಾವು ಬೆಳೆಸ್ಕೊಂಡು ಎಲ್ಲರೂ ಫಿಟ್ ಆಗ್ಬೋದು. ಬಟ್ 6 ಪ್ಯಾಕ್ ಫಿಟ್ನೆಸ್ ಅಂತೂ ದೇ ಡೋಂಟ್ ಮ್ಯಾಚ್. 6 ಪ್ಯಾಕ್ ಇರೋದು ಫಿಟ್ನೆಸ್ಸು ನಾನು ಒಪ್ಕೊಳ್ಳಲ್ಲ. ಹೆಲ್ತಿಯಾಗಿರಬೇಕು, ಫಿಟ್ ಆಗಿರಬೇಕು, ನಮ್ಮ ಕೆಲಸನ ನಾವು ಮಾಡ್ಕೋಬೇಕು, ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಕೆಲಸ ಮಾಡ್ಕೊಳ್ಳೋದು ಈಸ್ ಫಿಟ್ನೆಸ್. 6 ಪ್ಯಾಕ್ ಇರೋದು ಫಿಟ್ನೆಸ್ ಎಲ್ಲ. ಮಕ್ಕಳೆಲ್ಲ ಪ್ಲೀಸ್ ಕಲೀರಿ. 6 ಪ್ಯಾಕ್ಸ್ ಅನ್ನೋದು ಜಸ್ಟ್ ಒಂದು ದೃಶ್ಯ ಅಷ್ಟೇ, ಬಟ್ ಇಟ್ ಈಸ್ ನಾಟ್ ಈಕ್ವಲೆಂಟ್ ಟು ಫಿಟ್ನೆಸ್. ಇನ್ನು ಡಾಕ್ಟರ್, ನೀವು ಸ್ವಲ್ಪ ಹೊತ್ತಿನ ಹಿಂದೆ ಹೇಳಿದ್ರಿ ವಯಸ್ಸಿಗೆ ತಕ್ಕಂತೆ ಲಘು ವ್ಯಾಯಾಮ ಮಾಡ್ಬೋದಾ ಅಥವಾ ಗಾಢವಾದ ವ್ಯಾಯಾಮ ಮಾಡ್ಬೋದಾ, ಅದನ್ನು ಸಹ ನಾವು ವಯಸ್ಸಿಗೆ ಅದು ಒಂದು ರೀತಿಯ ಕನೆಕ್ಷನ್ ಇರುತ್ತೆ ಇವೆರಡಕ್ಕೂ ಅಂತ. ಸೊ ಇದನ್ನ ಯಾವ ರೀತಿ ವಿಂಗಡಿಸಿದ್ದೀರಾ ನೀವು? ಈಗ ನಾವು ಮಕ್ಕಳನ್ನ ತಗೊಳ್ತೀನಿ ಫಸ್ಟ್. ಮಕ್ಕಳು ಅಂದರೆ 7 years to 15 years ಆ ಏಜ್ ಗ್ರೂಪಲ್ಲಿ ಅವ್ರನ್ನ ಮ್ಯಾಕ್ಸಿಮಮ್ ಎರೋಬಿಕ್ ಆಕ್ಟಿವಿಟಿ ಅಂದರೆ ಓಡೋದು, ಕುಣಿಯೋದು, ಡ್ಯಾನ್ಸ್ ಆಡೋದು ಅದಕ್ಕೆಲ್ಲ ಪುಷ್ ಮಾಡಬೇಕು. ಆ್ಯಂಡ್ 1 hour ಮಿನಿಮಮ್ ಮಾಡಬೇಕು. ನಾನು ಹೇಳಿದೆ ಅಡಲ್ಟ್ಸಿಗೆ ಅರ್ಧ ಗಂಟೆ ಪರ್ ವೀಕ್, ಮಕ್ಕಳಿಗೆ 1 hour ಪರ್ ವೀಕ್. ಈಗ ನೋಡಿದ್ರೆ 100 ಜನರಲ್ಲಿ 20% ಒಬಿಸಿಟಿ ಮಕ್ಕಳಲ್ಲಿ ಬರ್ತಾ ಇದೆ. ಇದಕ್ಕೆ ಕಾರಣ ಪಿಜ್ಜಾ, ಪಾಸ್ತಾ. ಅದು ಮೇನ್ ಕಾರಣ. ಆಸ್ ಪೇರೆಂಟ್ಸು ಅದಕ್ಕೆಲ್ಲ ತಡೆಗಟ್ಟಬೇಕು. ಅವರಿಗೆ ಎನ್ಕರೇಜ್ ಮಾಡಬೇಕು, ಹೊರಗಡೆ ಹೋಗಿ ಆಟ ಆಡು, ಅವ್ರ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರೂ ಜಿಮ್ಮಿಗೆ ಹೋಗಿ 6 ಪ್ಯಾಕ್ಸ್ ಮಾಡ್ತೀನಿ ಅಂತ ಆ ಚಿಕ್ಕ ವಯಸ್ಸಲ್ಲಿ ಅವರಿಗೆ ಜಿಮ್ ಇನ್ಸ್ಟ್ರಕ್ಟರ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಅದ್ರ ಪರಿಣಾಮ ಏನು ಗೊತ್ತಿರಲ್ಲ. ಸುಮ್ಮನೆ ಅವರಿಗೆ ಒಂದು ಇದು ಕೊಡ್ತಾರೆ, ಅವ್ರಿಗೊಂದು ಇಂಪ್ರೆಷನ್ ಕೊಡ್ತಾರೆ, ನಾಳೆ ನೀನು ಇವ್ರ ಥರ ಕಾಣಿಸ್ಬೋದು, ಅವ್ರ ಥರ ಕಾಣಿಸ್ಬೋದು ಅಂತ. ಆ ಇಂಪ್ರೆಷನಲ್ ಏಜಲ್ಲಿ ಒಂದು ಪಿಕ್ಚರ್ ತೋರಿಸ್ಬಿಟ್ಟು ನಾನು ನಿನ್ನ ಈ ಥರ ಮಾಡಿಸ್ತೀನಿ ಅನ್ನೋದು ಭಾಳ ತಪ್ಪು. ದಯವಿಟ್ಟು ನೀವು ಇದಕ್ಕೆ ಬೀಳಲೇಬಾರ್ದು. ಆ್ಯಸ್ ಪೇರೆಂಟ್ಸ್ ನಾವು ರೆಸ್ಪಾನ್ಸಿಬಲ್ ಆಗಿ ನಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸಬೇಕು. ಫಿಟ್ನೆಸ್ ಬೇಕು, ಬಟ್ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಕಾಸಿಂಗ್ ಹಾರ್ಮ್. ಹಾಗಿದ್ರೆ 16 ವರ್ಷ ಅಥವಾ 15-16 ವರ್ಷದವರೆಗೂ ಬರೀ ಈ ರೀತಿಯ ವ್ಯಾಯಾಮಗಳು, ಏರೋಬಿಕ್ಸ್ ಮುಖ್ಯವಾಗಿ, ಅದು ನೃತ್ಯ ಆಗಿರಬಹುದು ಅಥವಾ ಓಡೋದಾಗಿರ್ಬೋದು, ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಈ ರೀತಿಯ ಚಟುವಟಿಕೆಗಳೇ ಸಾಕಾಗುತ್ತೆ. ಹೌದು, ಬಿಕಾಸ್ ಅದು ನಮ್ಮ ಹಾರ್ಟ್ ಫಿಟ್ನೆಸ್ ಫಸ್ಟ್ ಬಿಲ್ಡಪ್ ಆಗಬೇಕು. ಯಾಕಂದ್ರೆ ಅಷ್ಟು ನಮ್ಮ ಹಾರ್ಟ್ ಫಿಟ್ನೆಸ್ ಬಿಲ್ಡಪ್ ಆದಮೇಲೆ ಮಸಲ್ ಫಿಟ್ನೆಸ್ನ ನಾವು ಅದನ್ನು ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮಸಲ್ ಫಿಟ್ನೆಸ್ನ ನಿಧಾನವಾಗಿ ಬೆಳೆಸ್ಕೋಬೇಕು. ಹಾರ್ಟ್ ಚೆನ್ನಾಗಿ ಬರೀ ಮಸಲ್ ಮಾತ್ರ ಬೆಳೆಸ್ಕೊಂಡ್ಬಿಟ್ಟು ಹಾರ್ಟ್ ವೀಕ್ ಆಗಿದ್ರೆ ಯಾವ ಥರನೂ ಪ್ರಯೋಜನ ಆಗಲ್ಲ. ಸೊ ಏರೋಬಿಕ್ ಎಕ್ಸಸೈಸ್ ಹಾರ್ಟ್ ಫಿಟ್ನೆಸ್ನ ಇಂಪ್ರೂವ್ ಆಗುತ್ತೆ. ಹಾರ್ಟ್ ಫಿಟ್ನೆಸ್ ಒಂದು ಮಿತಿಗೆ ಬಂದಮೇಲೆ ಮಸಲ್ನ ಅದ್ರ ಪ್ರಕಾರ ಫಿಟ್ನೆಸ್ ಇಂಪ್ರೂವ್ ಮಾಡಿದ್ರೆ ಹಾರ್ಟ್ ಫಿಟ್ನೆಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ನಮ್ಗೆ ಬೇಕಾದಂಗೆ ನಮ್ಮ ಇದನ್ನ ನಾವು ಕಳ್ಕೊಬಹುದು. ಹಾಗಿದ್ರೆ ಈ ಹೃದಯದ ವ್ಯಾಯಾಮ ಯಾವ ರೀತಿಯ ಫಿಟ್ನೆಸ್ ಅಥವಾ ವರ್ಕೌಟ್ಗಳನ್ನು ಮಾಡೋದ್ರಿಂದ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ? ಹೃದಯದ ಫಿಟ್ನೆಸ್ಗೋಸ್ಕರ ಚಿಕ್ಕ ವಯಸ್ಸಿಂದಾನೇ ನಾವು ನಮ್ಮ ಹಾರ್ಟ್ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಂಡು ಬರಬೇಕು. ನಾವು 45-50 ವರ್ಷ ಆದಮೇಲೆ ನಮ್ಮ ಕೆಲಸ ಎಲ್ಲ ಕಡಿಮೆ ಆದಮೇಲೆ ಸಡನ್ನಾಗಿ ನಮ್ಮ ಮನಸ್ಸಲ್ಲಿ ನನ್ನ ಹಾರ್ಟ್ನ, ನನ್ನ ಫಿಟ್ನೆಸ್ ನಾನು ಬರ್ಸ್ಕೋಬೇಕು ಅಂತಂದರೆ ಆ ಹಾರ್ಟ್ ಅದಕ್ಕೆ ನಿಮಗೆ ಕೊಡಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಚಿಕ್ಕ ವಯಸ್ಸಿನ ನಮ್ಮ ಹಾರ್ಟ್ನ ನಾವು ಸ್ಟ್ರಾಂಗ್ ಆಗಿ ತೊಗೊಂಡು ಬಂದರೆ ಯಾವ ಏಜಲ್ಲಿ ಬೇಕಾದರೂ ನಾವು ಯಾವ ಫಿಟ್ನೆಸ್ ಬೇಕಾದರೂ ಅಚೀವ್ ಮಾಡ್ಬೋದು. 35-40 ವರ್ಷ ಇರೋರು ಸಡನ್ನಾಗಿ ವಿರಾಟ್ ಕೊಹ್ಲಿ ಥರ ಆಗಬೇಕು ಅಂತಂದರೆ, ವಿರಾಟ್ ಕೊಹ್ಲಿ 12 ವರ್ಷದಿಂದ ಅವ್ನು ಪ್ರಾಕ್ಟೀಸ್ ಮಾಡಿ 40 ವರ್ಷಕ್ಕೆ ಹಿ ಹಸ್ ಬಿಕಮ್ ಅ ಸ್ಟಾರ್. ನೀವು 40 ವರ್ಷದಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾರ್ ಆಗಬೇಕು ಅಂತಂದರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ದಿಸ್ ಹೆಲ್ತ್ ಫಿಟ್ನೆಸ್ ಒಂದು ದಿವಸದ ಮಾತಲ್ಲ, ಪೆನನ್ಸ್. ಅದು ದಿನನಿತ್ಯ ನಿಧಾನವಾಗಿ ಮಾಡಿಕೊಂಡ್ರೆ ಒಂದು ದಿವಸ ನಮ್ಮ ಟಾರ್ಗೆಟ್ನ ನಾವು ರೀಚ್ ಮಾಡ್ತೀವಿ. ಶಾರ್ಟ್ಕಟ್ ಅಂತೂ ಫಿಟ್ನೆಸ್ಸಲ್ಲಿ ಇಲ್ಲ. ಯಾರ್ಯಾರು ಶಾರ್ಟ್ಕಟ್ ಮಾಡ್ಕೊಂಡಿದ್ದಾರೋ ಅದರ ಪರಿಣಾಮ ಬಹಳ
ಹೌದು, ಸೀರಿಯಸ್ ಅಷ್ಟು ಆಗಿ ನಮ್ಗೆ ಆಗಿರೋರು ತುಂಬಾ ಜನ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಇದು ಒಂದು ರೀತಿಯ ತಪಸ್ಸು. ಒಂದೇ ದಿನದಲ್ಲಿ ಯಾರಿಗೂ ರಿಸಲ್ಟ್ಸ್ ಅಥವಾ ಫಲಿತಾಂಶ ಸಿಗೋದಿಲ್ಲ. ಅವ್ರು ಅದನ್ನ ಕನ್ಸಿಸ್ಟೆಂಟ್ ಆಗಿ ಪ್ರತಿನಿತ್ಯ ನಾವು ಹೇಗೆ ಊಟ ಮಾಡ್ತೀವೋ, ಸ್ನಾನ ಮಾಡ್ತೀವೋ, ಅದೇ ರೀತಿ ಇದನ್ನ ನಮ್ಮ ದಿನಚರಿಯಲ್ಲಿ ಒಂದು ಭಾಗವಾಗಿ ಮಾಡ್ಕೊಂಡೋದ್ರಿಂದ ಖಂಡಿತ ಸ್ವಲ್ಪ ವರ್ಷಗಳ ನಂತರ ಅದು ಫಲಿತಾಂಶ ನಮ್ಮಲ್ಲಿ ಕಂಡು ಬಂದೇ ಬರುತ್ತೆ ನಮ್ಮ ಆರೋಗ್ಯದಲ್ಲಿ. ಇನ್ನು ಡಾಕ್ಟರ್, ಈ ಗಾಢವಾದ ವ್ಯಾಯಾಮ ಅಂತ ಹೇಳಿದ್ರಲ್ಲ, ಈ ಗಾಢವಾದ ವ್ಯಾಯಾಮಗಳು ಯಾವುದು, ಮತ್ತೆ ಇದನ್ನ ಮಾಡೋದಕ್ಕೆ ಮೊದಲು ಯಾವುದೇ ಒಂದು ರೀತಿಯ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ಕೊಳ್ಬೇಕಾಗತ್ತಾ? ಹೌದು, ನಾವೀಗ ಕಾರ್ಡಿಯಾಕ್ ಫಿಟ್ನೆಸ್ ಅನ್ನೋದು ಈ ಕೋವಿಡ್ ಆದಮೇಲೆ ಬಹಳ ಚೇಂಜ್ ಆಗಿದೆ. ಕೋವಿಡ್ ಶುಗರ್ ಪೇಷಂಟ್ಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ತುಂಬಾ ಹೈ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಥರ ಕೋವಿಡ್ ಆದಮೇಲೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಅಷ್ಟೇ ಜಾಸ್ತಿ ಇದೆ ಡಯಾಬಿಟಿಕ್ ಪೇಷಂಟ್ಸ್ ಥರ. ಸೊ ನಾವು ಈಗ ಸಡನ್ ಆಗಿ ನೀವು ಎಕ್ಸಸೈಸ್ ಮಾಡಬೇಕು ಅಂತಂದರೆ ಎಲ್ಲರೂ ಹಾಗೆ ಕಳ್ಸೋಕ್ಕಾಗೋದಿಲ್ಲ. ಫಸ್ಟು ಅವರು ಒಂದು 15 ನಿಮಿಷ ನಿಧಾನವಾಗಿ ನಡೆದು ಅವ್ರು ಹೇಗೆ ಫೀಲ್ ಆಗ್ತಾ ಇದ್ದಾರೆ, ಎದೆ ನೋವು ಬರ್ತಾ ಇದೆಯಾ, ಉಸಿರು ಕಟ್ದಂಗೆ ಆಗ್ತಾ ಇದೆಯಾ, ಬೆವರ್ತಾ ಇದ್ದಾರಾ, ಸುಸ್ತಾಗ್ತಾ ಇದೆಯಾ, ಇದೆಲ್ಲ ನಾವು ನಿಧಾನವಾಗಿ ಅವರಿಗೆ ಗಮನಿಸಬೇಕು. ಈ ಥರ ಆಗ್ತಾ ಇದೆಯಾ, ಆದರೆ ದಯವಿಟ್ಟು ಡಾಕ್ಟರ್ಸ್ ಹತ್ರ ಬಂದು ತೋರಿಸ್ಕೊಳ್ಳಿ ಅಂತ. ಒಂದು ಮಟ್ಟಿಗೆ ಎಕ್ಸಸೈಸ್ ತುಂಬ ಜಾಸ್ತಿ ಮಾಡಿಬಿಟ್ಟು ಸುಸ್ತಾಯಿತು ಅಂತಂದರೆ ನೀವು ಆ ಎಕ್ಸಸೈಸಿಂದ ಸುಸ್ತಾಗ್ತಾ ಇದೆ ಅಂತ ತಿಳ್ಕೊಂಡು ಎದೆ ನೋವು ಬಂದರೆ ಈ ಎಕ್ಸಸೈಸ್ ಮಾಡಿದ್ರೋದ್ರಿಂದ ಎದೆ ನೋವು ಬಂದಿದೆ ಅಂತ ಹೇಳಿ ನೀವು ಡಾಕ್ಟರ್ಸ್ ಹತ್ರ ಹೋಗದೆ ತುಂಬ ಜನ ಕಳ್ಕೊತೀರ ಲೈಫ್ನ. ಸೊ ಇದನ್ನು ಮಾತ್ರ ದಯವಿಟ್ಟು ಈ ಕೋವಿಡ್ ಬಂದಾಗಿಂದ ಆದಮೇಲಂತೂ ಹಾರ್ಟ್ ಅಟ್ಯಾಕ್ ರಿಸ್ಕ್ ನಿಯರ್ಲಿ 40-50% ಜಾಸ್ತಿ ಆಗಿದೆ. ಸೊ ದಯವಿಟ್ಟು ಯಂಗ್ಸ್ಟರ್ಸು ಫಸ್ಟು ನಿಮ್ಮ ಕಾರ್ಡಿಯಾಕ್ ಫಿಟ್ನೆಸ್ನ ನಿಧಾನವಾಗಿ ಬೆಳೆಸ್ಕೊಳ್ಳಿ. ಚೆನ್ನಾಗಿದ್ದೀರಾ ಅಂತ ನೋಡ್ಕೊಂಡು ನಿಧಾನವಾಗಿ ಅದನ್ನು ಬಿಲ್ಡಪ್ ಮಾಡ್ಕೊಳ್ಳಿ. ಸಡನ್ನಾಗಿ ಯಾರು ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಯಾವ ಥರ ಒಂಥರ ಉಸಿರು ಕಟ್ದಂಗೆ ಆಯಿತು ಅಂದರೆ ತಕ್ಷಣ ಚೆಕ್ ಮಾಡ್ಕೊಳ್ಳಿ. ಏನೂ ಇಲ್ಲ, ಆರಾಮಾಗಿ ನನಗೆಲ್ಲ ಮಾಡೋಕ್ಕಾಗತ್ತೆ ಅಂತಂದರೆ ಅಂಥವ್ರು ಕಂಟಿನ್ಯೂ ಮಾಡ್ಕೋಬೋದು. ಎಲ್ಲರೂ ಡಾಕ್ಟರ್ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಬಹಳ ಜನ ಕೇಳ್ತಾರೆ, ಈ ರೀತಿಯ ಗಾಢವಾದ ವ್ಯಾಯಾಮ ಮಾಡೋದಕ್ಕೆ ಮೊದಲು ದೇಹವನ್ನ ಬೆಚ್ಚಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ, ಅಥವಾ ವಾರ್ಮ್ ಅಪ್ ಎಕ್ಸಸೈಸಸ್ ಅಂತ ಏನ್ ಹೇಳ್ತೀವಿ? ಇದು ವಾರ್ಮ್ ಅಪ್ ಎಕ್ಸಸೈಸಸ್ ನಾವು ಮಾಡೋದು ನಮ್ಮ ಮಸಲ್ಸ್ನ ಅಡಿಕ್ವೇಟ್ ಆಗಿ ಸ್ಟ್ರೆಚ್ ಮಾಡೋಕ್ಕೆ. ನಮ್ಮ ಮಸಲ್ಸ್ ಯಾವಾಗಲೂ ಸ್ಟಿಫ್ ಆಗಿರುತ್ತೆ, ನಿಧಾನವಾಗಿ ಅದು ಸ್ಟ್ರೆಚ್ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ ಕೆಪಾಸಿಟಿಗೆ ಅದು ಕೆಲಸ ಮಾಡುತ್ತೆ. ನಮ್ಮ ಹಾರ್ಟಲ್ಲಿ ಈ ಫ್ಯಾಟ್ ಇರೋದು ಅದು ಹಾರ್ಟ್ ಬ್ಲಾಕ್ ಮಾಡ್ಕೊಂಡಿರುತ್ತೆ. ಅದು ಸಮ್ಟೈಮ್ಸ್ ಅದು ಟೈಟಾಗಿ ಬ್ಲಡ್ ವೆಸಲ್ಗೆ ಅಟ್ಯಾಚ್ ಆಗಿರುತ್ತೆ. ನಾವು ಎಕ್ಸಸೈಸ್ ವ್ಯಾಯಾಮ ತುಂಬ ಜೋರಾಗಿ ಮಾಡಿದ್ರೆ ಸಮ್ಟೈಮ್ಸ್ ಅದು ರಪ್ಚರ್ ಆಗಿ ಅದು ಒಳಗಡೆ ಹೋಗಿ ಬ್ಲಾಕ್ ಆಗಕ್ಕೆ ಸಾಧ್ಯತೆ ಇದೆ, ಹಾರ್ಟ್ ಅಟ್ಯಾಕ್ಸ್ ಬರೋಕ್ಕೆ ಸಾಧ್ಯತೆ ಇದೆ. ಸೊ ಅದು ನಮಗೆ ಗೊತ್ತಾಗಲ್ಲ, ಯಾರಿಗೆ ಬೇಕಾದರೂ ಆಗ್ಬೋದು. ಸೊ ಅದಕ್ಕೆ ಅದು ಆಗಬಹುದಾ, ಅದು ಹೆಂಗೆ ನಾವು ಕಂಡುಹಿಡಿಯೋಕ್ಕಾಗತ್ತೆ ಅಂದರೆ ನಿಧಾನವಾಗಿ ನಾವು ಅದನ್ನು ಮಾಡ್ತಾ ಇರುವಾಗ ಅದ್ರ ಸಿಂಪ್ಟಮ್ಸ್ ನಮ್ಮ ಕಣ್ಣಿಗೆ ಬೀಳುತ್ತೆ, ನಮ್ಗೆ ಗೊತ್ತಾಗತ್ತೆ. ನಾವು ಅದನ್ನು ಇಗ್ನೋರ್ ಮಾಡಿ ಒಂದೇ ಸಮಕ್ಕೆ ಮಿತಿಮೀರಿ ಹೋದರೆ ನಮಗೆ ಅದು ಗೊತ್ತಾಗಕ್ಕೆ ಸಾಧ್ಯತೆ ಇಲ್ಲ. ಸೊ ಯಾವ ವ್ಯಾಯಾಮ ಮಾಡಿದ್ರು, ಹೆವಿ ಎಕ್ಸಸೈಸಸ್ ಮಾಡಿದ್ರು ಪ್ರಾಕ್ಟೀಸ್ ಇರಬೇಕು, ಕನ್ಸಿಸ್ಟೆಂಟ್ ಇರಬೇಕು, ನಿಧಾನವಾಗಿ ಮಾಡಬೇಕು, ಸೂಪರ್ವಿಷನ್ ಮಾಡಬೇಕು, ಆಗತ್ತಾ ನೋಡಬೇಕು. ಅದಾದ್ಮೇಲೆ ನಿಧಾನವಾಗಿ 15 ದಿವಸಕ್ಕೆ ಒಂದು ಸ್ಟೆಪ್ ಜಾಸ್ತಿ ಮೀರ್ಕೊಂಡು ಹೋಗಬೇಕು. ಅದು ಇಂಪಾರ್ಟೆಂಟ್ ಅದರಲ್ಲಿ. ಡಾಕ್ಟರ್, ಇನ್ನು ಮತ್ತೊಂದು ಮುಖ್ಯವಾದ ಪ್ರಶ್ನೆ. ಈ ಸ್ತ್ರೀಯರು ಅಂತ ಬಂದಾಗ ಅವರ ಗರ್ಭಾವಸ್ಥೆ ಸಮಯದಲ್ಲಿ ಅವರು ಯಾವ ರೀತಿಯ ವ್ಯಾಯಾಮವನ್ನು ಮಾಡ್ಬೋದು, ಹಾಗೂ ಮುಖ್ಯವಾಗಿ ಅವರ ಗರ್ಭಧಾರಣೆ ಎಲ್ಲ ಮುಗಿದ ನಂತರ, ಮಗುವಿನ ಜನನ ಆದ ನಂತರ ಬಹಳಷ್ಟು ಮಂದಿ ಅವರು ಎಷ್ಟು ತೂಕವನ್ನು ಹೆಚ್ಚು ಮಾಡ್ಕೊಂಡಿರ್ತಾರೋ ಅವರು ಮತ್ತೆ ಸಹಜ ಸ್ಥಿತಿಗೆ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಇನ್ನೂ ಹಲವಾರು ಜನ ಆ ಸ್ಥಿತಿಗೆ ಬರೋಕ್ಕಾಗದೇ ಇಲ್ಲ. ಇದರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರೆಗ್ನೆನ್ಸಿ ಅನ್ನೋದು ಫಿಸಿಯಲಾಜಿಕಲ್, ನಾರ್ಮಲ್. ಅದನ್ನು ದೊಡ್ಡದಾಗಿ ಅಲ್ಲಿ ಕೂತ್ಕೊಂಡು ರೆಸ್ಟ್ ತಗೋ ಅದೆಲ್ಲ ಹೇಳಲೇಬಾರ್ದು. ಪ್ರೆಗ್ನೆನ್ಸಿ, ನಾನ್ ಪ್ರೆಗ್ನೆಂಟ್ ಗರ್ಲ್ಸ್ ಎಲ್ಲರೂ ಒಂದೇ ಥರ ಒಂದೇ ಸಮಯ ಕೆಲಸ ಮಾಡ್ಕೊಂಡು ನಾರ್ಮಲಾಗಿ ಓಡಾಡ್ಕೊಂಡು ಇರಬೇಕು. ಅದಕ್ಕೆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಯಾವುದು ಅಮ್ಮಂದರು ಆಗಲಿ ಅಪ್ಪಂದ್ರಾಗಲಿ ಅಲ್ಲಿ ಹೋಗಬೇಡ, ಅಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ, ಕೆಲಸ ಅದು ಭಾಳ ತಪ್ಪು. ನಾರ್ಮಲ್ ಕೆಲಸ ಮಾಡ್ಕೊಳ್ಳೋ ಥರ ಹೋಗ್ತಾ ಇರಬೇಕು, ಅದು ನಾರ್ಮಲ್. ಅದು ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಎಷ್ಟು ನಾವು ಫ್ಲೆಕ್ಸಿಬಲ್ ಆಗಿರ್ತೀವೋ, ಎಷ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ನಾರ್ಮಲ್ ಡೆಲಿವರಿ ಆಗಕ್ಕೆ ಸಾಧ್ಯತೆ ಇದೆ. ಈಗೆಲ್ಲ ಸಿಸೇರಿಯನ್ ಸೆಕ್ಷನ್ ಮಾಡ್ಕೊಳ್ಳೋ ಒಂದು ಕಾರಣ ಫ್ಲೆಕ್ಸಿಬಿಲಿಟಿ ಇಲ್ಲದೆ ಇರೋರು.
ಆ್ಯಂಡ್ ಎಷ್ಟು ವೆಯ್ಟ್ ಗೈನ್ ಮಾಡಬೇಕು, ಒಂದು 8-10 kg ತನಕ ವೆಯ್ಟ್ ಗೈನ್ ಮಾಡ್ಕೋಬೋದು. 25 kg 30 kg ವೆಯ್ಟ್ ಗೈನ್ ಮಾಡಿಕೊಂಡ್ರೆ ಅಂಥವ್ರಿಗೆ ಫ್ಲೆಕ್ಸಿಬಿಲಿಟಿ ಎಲ್ಲಿಂದ ಬರುತ್ತೆ? ಸೊ ಆ 25-30 kg ಜಾಸ್ತಿ ಆಯಿತು ಅಂತಂದರೆ ಡೆಲಿವರಿ ಆದಮೇಲೆ ಅದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಚೆನ್ನಾಗಿ ತಿನ್ನಬೇಕು, ಪ್ರೆಗ್ನೆನ್ಸಿ, ಮಗುಗಿದೆ, ಮಗುಗೆ ಊಟ ಹಾಕಬೇಕು, ಅದೆಲ್ಲ ಈ ಫೋರ್ಸ್ ಮಾಡ್ತಾ ಇರೋದ್ರಿಂದ, ಗೊತ್ತಿಲ್ಲದೆ ಇರೋದ್ರಿಂದ, ಪೇರೆಂಟ್ಸ್ ಫೋರ್ಸ್ ಮಾಡ್ತಾ ಇರೋದ್ರಿಂದ ಈ ಹೆಣ್ಮಕ್ಳಿಗೆ ತುಂಬ ಊಟ ಆಹಾರ ಎಲ್ಲ ಕೊಟ್ಟು ಏನೂ ಕೆಲಸ ಮಾಡದೆ 15-25 kg ಜಾಸ್ತಿ ಮಾಡಿದ್ರೆ ಅವ್ರ ಪ್ರೆಗ್ನೆನ್ಸಿ ಕಾಂಪ್ಲಿಕೇಟೆಡ್ ಆಗುತ್ತೆ. ದಯವಿಟ್ಟು ವೆಯ್ಟ್ ಗೇನ್ ಮಾಡೋದನ್ನ ತಡೆಗಟ್ಬೋದು. 8-10 kg ತನಕನೇ ಹೋಗಬೇಕು, ಅದು ನಾರ್ಮಲ್ ಪ್ರೆಗ್ನೆನ್ಸಿ. ಬಟ್ ಜನರಿಗೆ ಏನು ಅನ್ಸುತ್ತೆ ಅಂದರೆ ತುಂಬ ಸಣ್ಣ ಇದ್ದಾಳೆ, ಅವಳಿಗೆ ಸರಿ ಆಹಾರ ಕೊಡ್ತಾ ಇಲ್ಲ, 20 kg ನಾನು ಚೆನ್ನಾಗಿ ಊಟ ಕೊಡಿ, ಬೆಣ್ಣೆ ಕೊಡಿ, ತುಪ್ಪ ಕೊಡಿ ಅಂತ ಈ ಮಾತುಗಳಿಂದ 15-25 kg ಜಾಸ್ತಿ ಆದರೆ ಪ್ರೆಗ್ನೆನ್ಸಿಲಿ ಶುಗರ್ ಬರೋದಾಗಲಿ, BP ಬರೋದಾಗಲಿ, ಸಿಸೇರಿಯನ್ ಸೆಕ್ಷನ್ ಆಗೋದಾಗಲಿ, ಫ್ಲೆಕ್ಸಿಬಿಲಿಟಿ ಇಲ್ಲದೆ ಇರೋದಾಗಲಿ, ಡೆಲಿವರಿ ಆದಮೇಲೆ ವೆಯ್ಟ್ ಕಮ್ಮಿ ಆಗದೆ ಇರೋದು, ಇದೆಲ್ಲ ಅದರಿಂದಾನೇ ಬರೋದು. ಸೊ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಪ್ರೆಗ್ನೆನ್ಸಿನ ನಾರ್ಮಲ್ ಫಿಸಿಯಲಾಜಿಕಲ್ ಥಿಂಗ್ ಅಂತ ತಗೊಂಡು ನೀವು ಹೇಗೆ ಊಟ ಮಾಡ್ತಿರೋ ಮನೆಯಲ್ಲಿ ಅದೇ ಥರ ಗರ್ಭಿಣಿ ಮಕ್ಕಳಿಗೂ ಅದೇ ಊಟ ಕೊಡಿ. ಸ್ವಲ್ಪ ಐರನ್ ಸಪ್ಲಿಮೆಂಟ್ಸ್ ಜಾಸ್ತಿ ಆಗಬೇಕು. ತುಂಬ ಕೆಲಸನೂ ಮಾಡಿಸ್ಬಾರ್ದು. ಅವ್ರಿಗೆ ರೆಸ್ಟ್ ಸುಸ್ತಾಯಿತು ಅಂತಂದರೆ ಅವರು ರೆಸ್ಟ್ ತಗೊಳ್ಳೇಬೇಕು. ಬಟ್ ಸುಮ್ಮನೆ ಅಂತೂ ಕೂತಿರಬಾರ್ದು. ಡೆಫಿನೆಟ್ ಆಗಿ ಅಟ್ಲೀಸ್ಟ್ ಒಂದು ವಾರದಲ್ಲಿ 1 hour ಕೆಲಸ, ಅವರು 1 hour ವಾಕಿಂಗ್ ಮಾಡಲೇಬೇಕು ಒಂದು ವಾರದಲ್ಲಿ, ನಾಟ್ ಡೈಲಿ. 1 ವಾರದಲ್ಲಿ 1 hour ವರ್ಕ್ ಮಾಡಬೇಕು. ಅವ್ರ ರುಟೀನ್ ಕೆಲಸಗಳನ್ನ ಅವ್ರು ಮಾಡಕ್ಕೆ ಬಿಡಬೇಕು. ಏನು ಮಾಡಬೇಡ, ಕೂತ್ಕೋ, ನಿಂಗೇನು ಆಗಲ್ಲ, ಅದೆಲ್ಲ ತಪ್ಪೋದು. ನಾರ್ಮಲ್ ಆಗಿ ಇಷ್ಟು ವರ್ಷದಲ್ಲಿ ನಾವು ನೋಡ್ತಾ ಇರೋ ಹೆರಿಗೆಗಳಲ್ಲಿ ಇತ್ತೀಚೆಗೆ ನೀವು ನೋಡ್ತಾ ಇರೋದು ಸಿಸೇರಿಯನ್ ಸೆಕ್ಷನ್. ಇಷ್ಟು ವರ್ಷ ಎಲ್ಲ ನಾರ್ಮಲ್ ಡೆಲಿವರಿನೇ ಆಗ್ತಿತ್ತು. ಅದಕ್ಕೆ ಕಾರಣ ಏನು? ಎಲ್ಲ ನಿತ್ಯ ಕೆಲಸಗಳು ಗರ್ಭಿಣಿ ಸ್ತ್ರೀ ಮಾಡ್ಕೊಂಡು ಹೋಗಿರೋದ್ರಿಂದ ಹೆಲ್ತಿಯಾಗೂ ಇದ್ರು ಮತ್ತೆ ನಾರ್ಮಲ್ ಡೆಲಿವರಿನೂ ಆಗ್ತಿತ್ತು. ಸೊ ಅದ್ರೆ ನನ್ನ ಪ್ರಕಾರ ಅದು ಇಂಪಾರ್ಟೆಂಟ್. ಕರೆಕ್ಟಾಗಿ ಅಡ್ವೈಸ್ ಕೊಟ್ಕೊಂಡು ಕರೆಕ್ಟ್ ತಿಳುವಳಿಕೆ ತಿಳ್ಕೊಬೇಕು ಡಾಕ್ಟರ್ಸ್ ಹತ್ರ. ಅವ್ರು ಗೊತ್ತಾಗದೇ ಇದ್ರೆ ತಂದೆ ತಾಯಿಗೆ ಡಾಕ್ಟರ್ಸ್ ಹತ್ರ ಬಂದು ತಿಳುವಳಿಕೆ ಸರಿಗೆ ತಗೋಬೇಕು. ಇನ್ನು ಡಾಕ್ಟರ್, ಈ BP ಹಾಗೂ ಡಯಾಬಿಟಿಸ್ ಇರುವಂತಹವರು ವ್ಯಾಯಾಮ ಮಾಡುವಾಗ ಯಾವ ರೀತಿಯ ಸೂಚನೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿಯ ಟಿಪ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಶುಗರ್ ಪೇಷಂಟ್ಸ್ ಇರೋರಿಗೆ ಸಮ್ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆದರೆ ಗೊತ್ತಾಗಲ್ಲ. 30% ಶುಗರ್ ಪೇಷಂಟ್ಸ್ಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಅಂದರೆ ಎದೆ ನೋವು ಅಂತ ಎಲ್ಲರಿಗೂ ಗೊತ್ತು, ಎಡಗಡೆ ಕೈ ನೋವು, ಸುಸ್ತಾಗೋದು, ಸ್ವೆಟ್ಟಿಂಗ್ ಆಗೋದು, ಅದು ನಮ್ಗೆಲ್ಲರಿಗೂ ಗೊತ್ತು. ಬಟ್ ಇವರಿಗೆ ಅದೆಲ್ಲ ಇರೋದಿಲ್ಲ. ಇವ್ರನ್ನ ಸೊ ನಾವು ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಇವ್ರ ಹಾರ್ಟ್ ಚೆನ್ನಾಗಿದೆ ಇಲ್ವಾ ಅಂತ ನಾವು ಹಾಸ್ಪಿಟ್ಲಲ್ಲಿ ಒಂದು ಟ್ರೆಡ್ಮಿಲ್ ಟೆಸ್ಟ್ ಅದರಲ್ಲಿ ನೋಡಿಕೊಂಡು ಇವ್ರ ಹಾರ್ಟ್ ಚೆನ್ನಾಗಿದೆ ಅಂದಮೇಲೆ ಅವ್ರಿಗೆ ಎಕ್ಸಸೈಸ್ನ ಕಳಿಸ್ತೀವಿ. ನಾರ್ಮಲ್ ಡಯಾಬಿಟಿಕ್ ಪೇಷಂಟ್ಸು ಹಾರ್ಟ್ ಅಟ್ಯಾಕ್ ಗೊತ್ತಿಲ್ಲದೆ ಇರೋದು ಸಾಧ್ಯತೆ ಇರೋದ್ರಿಂದ ಅವರೆಲ್ಲ ಡೆಫಿನೆಟ್ ಆಗಿ ಡಾಕ್ಟರ್ ಸಲಹೆ ಇಲ್ಲದೆ ಅವ್ರ ಎಕ್ಸಸೈಸ್ ಪ್ಯಾಟರ್ನ್ ಸ್ಟಾರ್ಟ್ ಮಾಡಬಾರ್ದು. ಅದೇ ಥರ ಬ್ಲಡ್ ಪ್ರೆಷರ್ ಇರೋರು ಈ ವೆಯ್ಟ್ಸ್ ತೆಗೋವಾಗ, ತುಂಬ ಹೆವಿ ವೆಯ್ಟ್ಸ್ ತಗೊಳ್ತಾ ಇರುವಾಗ ಅವರಿಗೆ ಸಡನ್ನಾಗಿ ಬ್ರೈನಲ್ಲಿ ಹೆಮರೇಜ್ ಬರೋಕ್ಕೆ ಸಾಧ್ಯತೆ ಇದೆ. ಸೊ ಅವ್ರುಗಳು ಡಾಕ್ಟರ್ ಸಲಹೆ ಇಲ್ಲದೆ ಎಕ್ಸಸೈಸ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬಾರ್ದು. ಸಂಕ್ಷಿಪ್ತವಾಗಿ ಹೇಳೋದಾದರೆ ಡಾಕ್ಟರ್, ನೀವು ಹೇಳೋದು ಯಾವುದೇ ವಯಸ್ಸಿನ ವ್ಯಕ್ತಿ ಆಗಲಿ ಮುಖ್ಯವಾಗಿ ಅವರ ದೇಹದ ಮಾತನ್ನ ಕೇಳಬೇಕು. ಅವ್ರಿಗೆ ಗೊತ್ತಾಗತ್ತೆ ಅನ್ಸುತ್ತೆ, ನಮ್ಗಿಷ್ಟು ಮಾಡೋದಕ್ಕೆ ಸಾಧ್ಯ, ನನಗೀಗ ಸುಸ್ತಾಗ್ತಾ ಇದೆ, ಇದು ನನ್ನ ಲಿಮಿಟ್ ಅಂತ ಗೊತ್ತಾದಾಗ ನಾವು ಅಲ್ಲಿಗೆ ನಿಲ್ಲಿಸಬೇಕು. ಬಹಳ ಹೆಚ್ಚಿನ ಪ್ರಯತ್ನವನ್ನ ಮಾಡಿ ಅದನ್ನ ಮೀರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಎಕ್ಸಾಕ್ಟ್ಲಿ. ಅದನ್ನ ಮಾಡಿದ್ರೆ ಅದರ ಪರಿಣಾಮ ಒಳ್ಳೇದಲ್ಲ, ಬಟ್ ಬರೀ ಕೆಟ್ಟದು. ಸೊ ನೀವು ತುಂಬಾ ಒಂದೇ ದಿವಸ ಎಕ್ಸಸೈಸ್ ಮಾಡಿ ಸಾಧಿಸ್ಬೋದು ಅನ್ನೋದು ಸಾಧ್ಯತೆನೇ ಇಲ್ಲ. ನಿಧಾನವಾಗಿ ಮಾಡ್ಕೊಂಡು ಒಂದ್ ದಿವಸ ಸಾಧನೆ ಮಾಡ್ಕೊಳ್ತೀವಿ. ಇನ್ನು ಡಾಕ್ಟರ್, ಈ ವ್ಯಾಯಾಮದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಬಹಳಷ್ಟು ಸಲ ನಾವು ಕೇಳ್ತೀವಿ, ನಾನು ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ತೀನಿ, ನನಗೆ ವ್ಯಾಯಾಮ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ, ಹಾಗಿರುವಾಗ ನನಗೆ ಯಾವುದಾದ್ರೂ ಒಂದು ಸುಲಭ ಉಪಾಯ ನೀಡೋದಕ್ಕಾಗತ್ತಾ ಅಂತ ಬಹಳಷ್ಟು ಜನ ಕೇಳ್ತಾರೆ. ನಿಮ್ಮ ಅಭಿಪ್ರಾಯ? ನಾನು ಹೇಳ್ದು ಯೋಗ ಅಂತೂ ಮನೇಲಿ ಮಾಡ್ಬೋದು. ಯೋಗ ಟ್ರೈ ಮಾಡಿ. ಯೋಗ ಆಗದೆ ಇರೋರು ಬೆಳಗ್ಗೆನೇ ಎದ್ದು ಅವರು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗೋರು ಮೆಟ್ರೋಲೇ ಹೋಗ್ತಾರೆ. ಮೆಟ್ರೋ ಯೂಸ್ ಮಾಡಿ, ಸೊ ದಟ್ ಮೇದು ಹತ್ತಿ ಇಳಿದು ಆಗುತ್ತೆ. ಮೆಟ್ರೋ ಯೂಸ್ ಮಾಡದೇ ಇರೋರು ಅವ್ರ ಆಫೀಸಿಂದ ಎರಡು ಸ್ಟಾಪ್ ಹಿಂದೆ ಇಳಿದ್ಬಿಟ್ಟು ಆಫೀಸ್ ತನಕ ನಡ್ಕೊಂಡು ಹೋಗ್ಬಿಡ್ಬೇಕು. ಸೊ ದಟ್ ಅದರಲ್ಲಿ ಅವ್ರಿಗೆ ವ್ಯಾಯಾಮನೂ ಸಿಗುತ್ತೆ, ಟೈಮ್ ಅಡ್ಜಸ್ಟ್ ಆಗುತ್ತೆ.
ಟೈಮ್ ಸಿಗಲ್ಲ ಅಂತಂದರೆ ಟೈಮ್ ನಾವು ಮಾಡ್ಕೊಳ್ಳೇಬೇಕು. ಬಿಕಾಸ್ ನಮ್ಮ ಫಿಟ್ನೆಸ್ಗೋಸ್ಕರ ಆದರೂ ನಮಗೆ ಟೈಮ್ ನಾವು ಮಾಡ್ಕೊಳ್ಳೇಬೇಕು. ಇದು ಒಂದು ಉಪಾಯ ಅಂತ ನಾನು ತಗೋತೀನಿ. ಡಾಕ್ಟರ್, ಕೆಲವರು ಅವರ ಕೆಲಸದ ನಿಮಿತ್ತ ಬಹಳಷ್ಟು ಪ್ರಯಾಣ ಮಾಡಬೇಕಾಗತ್ತೆ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕಾಗಿರುತ್ತೆ. ಅಂತಹವರು ಹೇಗೆ ವ್ಯಾಯಾಮ ಮಾಡೋದಕ್ಕೆ ಸಾಧ್ಯ ಅಂತ ಕೆಲವರು ಕೇಳ್ತಾರೆ. ನನ್ನ ಪ್ರಕಾರ ಅವ್ರು ಶೂಸ್ ತಗೊಂಡು ಹೋಗಬೇಕು. ಎಲ್ಲಿ ಹೋದರೂ ಜಾಗ ಅಂತೂ ಇಂಡಿಯಾ ಭಾರತದಲ್ಲಿ ಎಲ್ಲಿ ಬೇಕಾದರೂ ಜಾಗ ಇದೆ. ಶೂಸ್ ತಗೊಂಡು ಅವ್ರು ವಾಕ್ 1 hour ವಾಕ್ ಮಾಡಬೇಕು. ಸಿಕ್ಕಿಲ್ಲ ಅಂತಂದರೆ ಸಪೋಸ್ ಅವರು ಏರ್ಪೋರ್ಟಲ್ಲಿದ್ದರೆ ಇಲ್ಲ ಟ್ರೈನ್ ಸ್ಟೇಷನಲ್ಲಿದ್ದರೆ ಅಲ್ಲೇ ಒಂದು 25 ಸಲ 30 ಸಲ ಟ್ರೈನ್ ಹತ್ತಕ್ಕಿಂತ ಮುಂಚೆ ನಡೆದು ಸ್ವಲ್ಪ ಆದರೂ ಅವ್ರ ಇದನ್ನು ಕೊಬ್ಬನ್ನು ಇಳಿಸ್ಕೊಳ್ಳೋಕೆ ಒಂದು ಪ್ರಯತ್ನ ಪಡಬೇಕು. ನನ್ನ ಪ್ರಕಾರ ಫಿಟ್ನೆಸ್ ಫಿಸಿಕಲ್ ಹೆಲ್ತು ಅಲ್ಲ, ಮೆಂಟಲ್ ಸ್ಟ್ರೆಸ್ ಬಸ್ಟರ್ ಅದು. ನಾವು ತುಂಬ ಟೆನ್ಷನಲ್ಲಿರುವಾಗ 1 hour ನಡೆದುಬಿಟ್ಟು ಬಂದರೆ ನಮ್ಮ ಮನಸ್ಸು ಬಹಳ ಹಗುರವಾಗುತ್ತೆ. ಸೊ ಇದನ್ನು ನೀವು ಒಂದು ಇದಾಗಿ ತಗೊಂಡು ಒಂದು ದೊಡ್ಡ ವಿಷಯ ಅಂತ ತೊಗೋಬಾರ್ದು. ಆ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ ತೊಗೊಂಡು ನೀವು ಹೆಂಗೆ ಕೆಲಸ ಮಾಡಿ ಹೆಂಗೆ ದುಡಿತೀರೋ ಅದೇ ಥರ ಈ ಫಿಟ್ನೆಸ್ಸು ನಿಮ್ಮ ಪಾರ್ಟ್ ಆಫ್ ಲೈಫ್ ಅಂತ ತೊಗೊಂಡು ಹೋದರೆ ಇದೊಂದು ದೊಡ್ಡ ವಿಷಯ ಅಂತ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಡಾಕ್ಟರ್, ನಮ್ಮ ಮಹಿಳೆಯರು, ನಾನು ಗೃಹಿಣಿ, ಮನೆಯಲ್ಲೇ ಸಾಕಷ್ಟು ಕೆಲಸ ಮಾಡಿರ್ತೀನಿ, ನನಗೆ ವ್ಯಾಯಾಮದ ಅವಶ್ಯಕತೆ ಎಲ್ಲಿದೆ, ನಾನು ಹೇಗೂ ದಿನವೆಲ್ಲ ಆಕ್ಟಿವ್ ಆಗಿರ್ತೀನಿ ಅಂತ ಅಂದ್ಕೊಳ್ತಾರೆ. ಸೊ ಆಕ್ಟಿವಿಟಿ ಅಂತ ನಾನು ಫಸ್ಟೇ ನಿಮಗೆ ಹೇಳಿದ್ದು, ಹೋಮ್ ಮೇಕರ್ ಮತ್ತು ಮನೇಲಿರೋರು ಕೆಲಸ ಮಾಡೋ 2 ವಿಧಾನ ಜನರಿದ್ದಾರೆ ಅಂತ. ಸೊ ನಾವು ವ್ಯಾಯಾಮ ಮಾಡುವಾಗ ನಮ್ಮ ಹಾರ್ಟ್ ರೇಟು ಯೂಶಲ ಒಂದು ಫಾರ್ಮುಲಾ ಇದೆ, ಅದು ಎಲ್ಲ ಕಡೆ ಸಿಗುತ್ತೆ. ಬಟ್ ಆವ್ರೇಜ್ ಆಗಿ 220 ಮೈನಸ್ ನಮ್ಮ ಏಜ್. ಸಪೋಸ್ ನಂಗೆ 60 ವರ್ಷ ಅಂತಂದರೆ 220 ಮೈನಸ್ 60 180 160 ತನಕ ನನ್ನ ಹಾರ್ಟ್ ರೇಟ್ ಹೋಗ್ಬೋದು. ಸೊ ಆ ಥರ ನೀವು ಹಾರ್ಟ್ ರೇಟ್ ಎಷ್ಟು ತನಕ ಹೋಗ್ಬೋದು ಅಂತ ನೀವೇ ಮನೇಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಕೆಲಸ ಮಾಡ್ತಿರುವಾಗ ನಿಮ್ಮ ಹಾರ್ಟ್ ರೇಟ್ ಹತ್ತತ್ರ ಅಲ್ಲಿ ಇದೆಯಾ, ಇತ್ತು ಅಂದರೆ ಅಲ್ಲಿಂದ ಒಂದು ಅರ್ಧ ಗಂಟೆ ಅಲ್ಲೇ ಇದೆಯಾ ಅಂತ ನೋಡ್ಕೋಬೇಕು. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ನೀವು ಸರಿಗೆ ವ್ಯಾಯಾಮ ಮಾಡಿದ್ದೀರಾ, ಸಾಕಷ್ಟು ಮಾಡಿದ್ದೀರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಹೌದು ಡಾಕ್ಟರ್. ಇನ್ನು ಕೆಲವರು ಪಾರ್ಟಿಗೆ ಹೋಗೋ ಅಭ್ಯಾಸ ಇರುತ್ತೆ, ಆಗಾಗ ಪಾರ್ಟಿ ಮಾಡ್ತಿರ್ತಾರೆ. ಕೆಲವರಿಗೆ ಡ್ಯಾನ್ಸ್ ಮಾಡೋ ಹವ್ಯಾಸ ಸಹ ಇರುತ್ತೆ. ಅಂಥವ್ರು ಹೇಳ್ತಾರೆ, ನಾನು ಡ್ಯಾನ್ಸ್ ಮಾಡೇ ನನಗೆ ಬಹಳಷ್ಟು ಎಕ್ಸಸೈಸ್ ಆಗಿರುತ್ತೆ, ಅದರ ಜೊತೆ ನಾನು ಯೋಗ ಅಥವಾ ಜಿಮ್ ಅಥವಾ ಬೇರೆ ಯಾವುದೇ ರೀತಿಯ ವ್ಯಾಯಾಮ ಅವಶ್ಯಕತೆ ಇಲ್ಲ ನನಗೆ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವ್ಯಾಯಾಮ ಅನ್ನೋದು ಕನ್ಸಿಸ್ಟೆಂಟ್ ಆಗಿ ನಿಧಾನವಾಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಒಂದೇ ದಿವಸ ಊಟ ಮಾಡಿ ಬಾಕಿ 6 ದಿವಸನೂ ನಾನು ಊಟ ಮಾಡಿದೆ, ಆ 1 ದಿವಸ ಊಟ ನಾನು 1 ವಾರ ನೋಡ್ಕೊಳ್ಳುತ್ತೆ ಅನ್ನೋ ಥರ ಇದು, ಅದು ಸಾಧ್ಯತೆ ಇಲ್ಲ. ಇನ್ನೇನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ವೀಕ್ಷಕರಿಗೆ ನೀವು ನೀಡುವಂತಹ ಕಿವಿ ಮಾತು ಅಥವಾ ಸಂದೇಶ ಏನು? ಫಿಟ್ ಇಂಡಿಯಾ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಭಾರತದಲ್ಲಿ ಇರೋರೆಲ್ಲ 25 to 45 ಜನ 90% ಆಫ್ ದ ಪೀಪಲ್ ಇನ್ ದ್ಯಾಟ್ ಏಜ್ ಗ್ರೂಪ್. ಅವ್ರು ಫಿಟ್ಟಾಗಿದ್ದರೆ ಭಾರತ ಫಿಟ್ಟಾಗಿರುತ್ತೆ. ಅವ್ರು ಸ್ವಲ್ಪ ಕಷ್ಟಪಟ್ಟು ಫಿಟ್ನೆಸ್ ಮೇಲೆ ಗಮನ ಕೊಟ್ಟರೆ ನಮ್ಮ ಭಾರತ ವಿಲ್ ಬಿ ಅ ಶೈನಿಂಗ್ ಇಂಡಿಯಾ. ನನ್ನ ಪ್ರಕಾರ ದಯವಿಟ್ಟು ಆಲ್ ಯಂಗ್ಸ್ಟರ್ಸ್ ಇದೊಂದು ಮಾತುಕತೆ ಕೇಳಿಕೊಂಡು ಕೀಪ್ ಯೋರ್ ಸೆಲ್ಫ್ ಫಿಟ್. ಫಿಟ್ ಇಂಡಿಯಾ ಇಸ್ ಅ ಹೆಲ್ದಿ ಇಂಡಿಯಾ. ಹೆಲ್ದಿ ಇಂಡಿಯಾ ಇಸ್ ಅ ಲವ್ಲಿ ಇಂಡಿಯಾ. ಲೆಟ್ಸ್ ಆಲ್ ವರ್ಕ್ ಫಾರ್ ದ್ಯಾಟ್. ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಬಹಳ ಉತ್ತಮವಾದ ಸಲಹೆಗಳನ್ನು ನೀಡಿದ್ದೀರಿ. ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ವ್ಯಾಯಾಮ ಅನ್ನೋದು ಅತ್ಯವಶ್ಯಕ. ಆದರೆ ಇದನ್ನು ನಿಯಮಿತ ರೂಪದಲ್ಲಿ ಮಾಡಿದಾಗ ಮಾತ್ರ ಒಂದು ಸಂಪೂರ್ಣವಾದ ಸಮತೋಲನವಾದ ಆರೋಗ್ಯವನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಇಷ್ಟನ್ನು ಹೇಳ್ತಾ ಖಂಡಿತವಾಗ್ಲೂ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಿ ಆಲಸ್ಯ ಬೇಡ ಅಂತ ಹೇಳಿ ನನ್ನ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ನಮಸ್ಕಾರ.